ಹೋಗಿ ಬರ್ತೀಯಾ? ಸರಿ ಅಪ್ಪಾಜಿ. ಏಯ್ ಚಮಚ, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ವಿಶ್ವ ಇನ್ನ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ನೀವಿಬ್ರು ಲವಾಕುಶನಾ? ಅವ್ನ್ ಬರ್ಲಿಲ್ಲ ಅಂದ್ರೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ವಾ? ಏನೋ ಮೇಷ್ಟ್ರದ ನಾವು ಪೋಲಿಗಳು ಅಂತೇಳಿ ಚಾಡಿ ಹೇಳಿದ್ಯಲ್ಲ, ಎಷ್ಟೋ ಧೈರ್ಯ ನಿಂಗೆ? ಅವನು ಪೋಲಿ ಮಾಡ್ಬಿಡ, ಎಲ್ಲ ಸರಿ ಹೋಗುತ್ತೆ. ಸೇರೋ ಸೇರೋ ರಿಚರ್ಡ್, ಏನೋ ಇದೆ ಅಲ್ಲ? ನಾವಿಲ್ಲಿ ಬಂದಿರೋದು ಶ್ರದ್ಧೆಯಿಂದ ವಿದ್ಯೆ ಕಲಿಯೋಕೆ. ನೀನ್ ಸೇದೋದಲ್ದೆ ಇವನ್ಗೂ ಸೇದಿಸ್ತಿದ್ಯಲ್ಲ, ಇದ್ ನಿನ್ಗೆ ಸರಿನಾ? ಕ್ಲಾಸ್ಗೆ ಪಾಠ ಹೇಳಕ್ ಬರ್ತೀಯಾ? ಹೌದು, ಸ್ನೇಹಿತನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನೇ ಸೇದು. ಬಿಡ್ಬೇಡ, ಸೇದೋ. ಬೇಡ ರಿಚರ್ಡ್, ಏನಾಗಲ್ಲ, ನನ್ ಮಾತ್ ಕೇಳ್ರು. ಪರವಾಗಿಲ್ಲ, ಸೇದು. ಸೇದು ಮರಿ. ಬೇಡ ಕಣೋ, ನನ್ ಮಾತ್ ಕೇಳು ಪ್ಲೀಸ್. ಬೇಡ ರಿಚರ್ಡ್, ಬೇಡ, ನನ್ ಬಿಟ್ಬಿಡು. ಸೇದಲ್ಲ. ಇನ್ನೊಂದ್ ಸಾರಿ ನಮ್ ಸುದ್ದಿಗೆ ಏನಾದ್ರೂ ಬಂದ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಲ್ಲ? ಯಾಕೆ ಅಳ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಅಳ್ತಾ ಇದೀಯಾ? ಸ್ಕೂಲಲ್ಲಿ ಹೊಡೆದ್ಬಿಟ್ರು. ನೀನೇನ್ ತಪ್ಪು ಮಾಡ್ದೆ? ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಏಟಾಗಿ ತಿನ್ಕೊಂಬಂದೆ? ನಾಚಿಕೆ ಆಗಲ್ವಾ ನಿನಗೆ? ನಿಲ್ಸು. ನಿನ್ ಕಣ್ಣಲ್ಲಿ ಯಾವತ್ತೂ ನೀರು ಬರ್ಕೂಡ್ದು, ಯಾವುದೇ ಕಾರಣಕ್ಕೂ ನೀನ್ ತಲೆ ತೆಕ್ಕಿಸ್ಕೂಡ್ದು. ಅದ್ಯಾವ ನಿನ್ನ ಮೈ ಮುಟ್ಟದ ಅವನಿಗೆ ಬುದ್ಧಿ ಕಲಿಸಿ ಆಮೇಲೆ ಮನೆ ಒಳಗೆ ಕಾಲಿಡು. ಈ ವಿಶ್ವ ತಲೆ ಕೆಟ್ ನಿಂತ್ರೆ ನಟ್ಟು ಬೋಲ್ಟ್ ಎಲ್ಲ ಹೇಗ್ ಲೂಸ್ ಆಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ? ಇನ್ನೊಂದ್ಸಲ ನನ್ ಸುದ್ದಿಗ್ ಬಂದ್ರೆ ನೀನ್ ಯಾವಾಗ್ಲೂ ಹೀಗೆ ಇರಬೇಕು, ಹೀಗೆ ಬೆಳಿಬೇಕು. ಸೇಡು, ಛಲ, ಆವೇಶಗಳು ನಿನ್ನ ಜೀವನದ ಬಂಡವಾಳ ಆಗಬೇಕು. ನಿನ್ನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇರ್ಕೂಡ್ದು. ಇವತ್ತಿನ ಸಮಾಜಕ್ಕೆ ನೀನು ಬೆಂಕಿ ಕಾರೋ ಬ್ರಹ್ಮಾಸ್ತ್ರ ಆಗಬೇಕು ವಿಶ್ವ. ವಾಸು, ಮೋಹನ್, ಸುಮತಿ, ಲಕ್ಷ್ಮಿ, ಗಿರೀಶ, ಕೃಷ್ಣ, ವಿಶ್ವಾಸ್. ವಿಶ್ವಾಸ್, ಗೆಟ್ ಅಪ್. ಬಾಯ್ಲೆ. ನೀನ್ ಸ್ಕೂಲ್ಗೆ ಬರೋದು ವಿದ್ಯೆ ಕಲಿಯೋದಕ್ಕೋ ಕುಂಡನಗಿರಿ ಮಾಡೋದಕ್ಕೋ? ನಾನೇನ್ ತಪ್ಪು ಮಾಡಿದೆ ಸರ್? ರಾತ್ರಿ ರಿಚರ್ಡ್ ನ ಮನೆಯಿಂದ ಹೊರಗೆ ಕರೆದು ಹೊಡೆದು ಬಂದಿದ್ಯಲ್ಲ, ಎಷ್ಟೋ ಕೊಬ್ಬು ನಿನಗೆ. ನಿನ್ನೆ ಗ್ರೌಂಡ್ ಅಲ್ಲಿ ಸಿಗರೇಟ್ ಸೇದು ಅಂತ ಕೃಷ್ಣನ್ಗೆ ಬಲವಂತ ಮಾಡ್ತಿದ್ದ. ತಪ್ಪು ಅಂತ ಹೇಳಿದಕ್ಕೆ ನನ್ನನ್ನೇ ಹೊಡೆದು ಸಿಗರೇಟ್ ಸೇದು ಹೋಗ್ ಮಾಡ್ದ ಸರ್. ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟ, ಅದಕ್ಕೆ ಹೊಡೆದು ಬಿಡದ? ನಾನ್ ಮಾಡಿದ ತಪ್ಪು ಅಂತ ಹೇಳ್ತೀರಲ್ಲ, ಅವ್ನ್ ಮಾಡಿದ್ ಸರಿನಾ? ಮಾಡೋದು ಮಾಡ್ಬಿಟ್ಟು ಈಗ ನನಗೆ ಎದುತ್ರ ಕೊಡ್ತೀಯನೋ ರಾಸ್ಕಲ್? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಅಂತವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ನೀವು ಒಬ್ಬ ಗುರುನ. ಒಂದೇ ಮಾತರಂ ಅಂತ ರಾಷ್ಟ್ರಗೀತೆ ಹಾಡಿಸ್ತೀರಾ, ಮನಸ್ ತುಂಬಾ ಭೇದ ಭಾವ ಇಟ್ಕೊಂಡಿರ್ತೀರಾ. ನಿಮ್ಮಂತ ಗುರುಗಳ ಹತ್ರ ವಿದ್ಯೆ ಕಲ್ತು ನಾನು ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಏನು? ಗಾಡಿ ಪೇಂಟ್ ಚೇಂಜ್ ಮಾಡಿ 1 ಗಂಟೆ ಒಳಗೆ ಡೆಲಿವರಿ ಕೊಡ್ಬೇಕು. ಅಷ್ಟು ಅರ್ಜೆಂಟ್ ಆಗೆಲ್ಲ ಆಗಲ್ಲ, ಟೈಮ್ ಬೇಕು. ಆಯ್ತು, ಆದಷ್ಟು ಬೇಗ ರೆಡಿ ಮಾಡು. ಏನ್ರಿ ಇದು? ಅದನ್ನ ಕಟ್ಕೊಂಡು ನಿಂಗೇನು, ಬೇಗ ರೆಡಿ ಮಾಡೋ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸು ಕೊಟ್ಟು ನಮ್ ತಲೆಗೆ ಬರುತ್ತೆ. ಬೇರೆ ಎಲ್ಲಾದ್ರೂ ಮಾಡಿಸ್ಕೊ ಹೋಗಿ. ನನ್ನ ಏನು ಅಂತ ತಿಳ್ಕೊಂಡಿದ್ಯಲ್ಲ? 15 ಮರ್ಡರು, 26 ಹಾಫ್ ಮರ್ಡರು, 12 ರೇಪ್, ಲೆಕ್ಕವಿಲ್ದಷ್ಟು ದೊಂಬಿ ಗಲಾಟೆ ಮಾಡಿ ಇಡೀ ಅಂಡವರ್ಣೆ ಬುಡಮೇಲ್ ಮಾಡಿದ ಖಾನ್ದಾನ್ ನಮ್ದು. ನಮ್ ಕಣ್ಣು ಬಿದ್ದು ಘಟಾನ್ ಘಟಿಗಳೆಲ್ಲ ಇವತ್ತು ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಎತ್ತಿದ್ದಾರೆ. ಈ ಕತ್ತಿ ಕರಿ ಅಂತ ಕೇಳ್ಕೋದು ಒಂದೇ.
ನೋಡ್ತಾನೆ ಇದೀನಿ, ಕತ್ತಿ ಇಟ್ಕೊಂಡು ಹಾಕ್ತೀನಿ ಬಗದ್ ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ. ನಿಜವಾದ ಗಂಡ್ಸಾದ್ರೆ ಹಾಕು, ಅದನ್ ಬಿಟ್ಟು ನಿನ್ ಬಂಡಲ್ ಬಯೋಡಾಟಾನ ಯಾವ ನನ್ ಮಗ ಕೇಳ್ತಾನೋ? ನೀನೇನಪ್ಪ ಇವನೇನೋ ಹರಿಕತೆ ಹೇಳ್ತಿದ್ದಾನಂದ್ರೆ ಕೇಳ್ಕೊಂಡ್ ನಿಂತ್ಬಿಡೋದಾ? ತಪ್ಪು ಮಾಡಿಲ್ಲ ಅಂದ್ಮೇಲೆ ತಲೆ ತಗ್ಗಿಸ್ಕೂಡ್ದು ಅಂತ ನೀನೇ ಹೇಳ್ತಿದ್ದೆ, ಈಗ ಯಾಕಪ್ಪ ಸುಮ್ನಾಗ್ಬಿಟ್ಟೆ? ಈಗಿನ ಸಮಾಜದಲ್ಲಿ ಭಗವದ್ಗೀತೆ ಹೇಳೋಕ್ ಹೊರಟ್ರೆ ಕೇಳೋ ಜನ ಇಲ್ಲಿ ಯಾರಿಲ್ಲಪ್ಪ. ಇಲ್ಲೇನಿದ್ರು ಏಕ್ ಮಾರ್ ದೋ ತುಗ್ಡ ಅಂದ್ರೇನೆ. ಕಾಲೇಜಿಂದ ಡಿಬಾರಾದ ಪೀಡೆಗಳು ಕೆರೆನೋ ಬಾವಿನೋ ನೋಡ್ಕೊಳ್ದೆ ದಿಢೀರಂತ ಇಲ್ ಪ್ರತ್ಯಕ್ಷ ಆಗಿರೋದನ್ನ ನೋಡಿ ದಿಗ್ಭ್ರಮೆಯಾಗೋಯ್ತಾ ಪ್ರೊಫೆಸರ್ ಜಯಶ್ರೀ ದೇವಿ? ಕತ್ತಿ ಲಾಂಗು ಜೊತೆ ಆಟ ಆಡ್ತಾ ಕಾಲೇಜ್ ಗುಮಾಸ್ತನಿಂದ ಹಿಡಿದು ಚೇರ್ಮನ್ ವರ್ಗು ಸಲಾಮ್ ಹಾಕಿಸ್ಕೊತಿದ್ದ ನಮ್ಮನ್ನ ಕಾಲೇಜ್ ನಿಮ್ಮಪ್ಪನ ಮನೆ ಆಸ್ತಿ ಅನ್ನೋ ತರ ನಮ್ ಭವಿಷ್ಯಕ್ಕೆ ನಿನ್ನ ಎಕ್ಕಡ ಹಾಕಿದ್ಯಲ್ಲ, ಎಷ್ಟೇ ಚರ್ಬಿ ನಿನ್ಗೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಾಚ ತುಂಡು ಅಂದ್ಕೊಂಡು ನಿನ್ನಿಷ್ಟ ಬಂದಂಗ್ ಕಾರ್ಬಾರ್ ನಡೆಸೋದಿಕ್ಕೆ ಮದುವೆ ಇಲ್ಲ, ಮುಂಜಿ ಇಲ್ಲ, ಕೇಳೋದಿಕ್ಕೆ ಹಿಂದೆ ಮುಂದೆ ಒಂದು ನರ ಪಿಳ್ಳೆನೂ ಇಲ್ಲ. ಸ್ವತಂತ್ರ ಭಾರತದ ಬೇವರ್ಸಿ ಪ್ರಜೆಗಳ ಲಿಸ್ಟ್ ನಲ್ಲಿ ಅಗ್ರಸ್ಥಾನದಲ್ಲಿರೋ ನಿನ್ಗ್ಯಾಕೆ ಬೇಕು ಈ ಶಿಸ್ತು ಸಿನ್ಸಿಯಾರಿಟಿ ಎಲ್ಲ? ಲಕ್ಷಾಂತರ ರೂಪಾಯಿ ಡೊನೇಷನ್ ಸುರಿದು BE ಸೀಟ್ ಪಡೆದಿರೋದು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಹೊರತು ನಿನ್ ಕಂತ್ರಿ ವರ್ಷೆಯಿಂದ ಮುಂಡಾ ಮುಚ್ಕೊಳ್ಳೋದಕ್ಕಲ್ಲ ಕಣೆ. ಅಲ್ಲ, ನೀನ್ ನಮ್ಮನ್ನ ಡಿಬಾರ್ ಮಾಡಿದ ತಕ್ಷಣ ಕಮಿಟಿಯವ್ರು ನಿನ್ಗೆ ಹಾರ ಹಾಕಿ ಚೇರ್ಮನ್ ಗಿರಿ ಕೊಟ್ರ, ಡಾಕ್ಟರೇಟ್ ಕೊಟ್ರ? ಶಟ್ ಅಪ್. ಡಿಗ್ರಿ ಅನ್ನೋದು ಬಾಯಲ್ ಬೊಗಳದ ಹಾಗೆ 2 ಪದಗಳಷ್ಟು ಈಸಿ ಅಲ್ಲ ಕಣ್ರೋ. ತಪಸ್ ಮಾಡಿ ಪಡಿಬೇಕು. ಹಣದಿಂದಲೇ ಡಿಗ್ರಿ ಪಡೆಯೋದಾದ್ರೆ ನಿಮ್ಮಂತವ್ರಿಗೆ ಯಾಕ್ರೋ ಬೇಕು ಕಾಲೇಜು? ನಿಮ್ಮಂತ ರೋಗ್ಸ್ಗಳಿಂದ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ ಅನ್ನೋದಾದ್ರೆ ನಿಮ್ಮನ್ನೇ ಏನು ಯಾರ್ ಬೇಕಾದ್ರೂ ಡಿಬಾರ್ ಮಾಡ್ತೀನಿ. ಮರ್ಯಾದೆಯಾಗಿ ದಾರಿ ಬಿಡ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ಲಾಕಪ್ ಹಾಕಿಸ್ಲಾ? ಚಟ ತೀರಿಸ್ಕೊಂಡ್ಮೇಲೆ ನಾವ್ ಎಸೆಯೋ ಚಿಲ್ರೆ ಪುಡುಗಾಸ್ಗಿಂತ ಕಡೆಯಾದ ಸಂಬಳ ಎಣಿಸ್ಕೊಳ್ಳೋ ನಿನಗೆ ಇಷ್ಟು ಪೊಗರಿರ್ಬೇಕಾದ್ರೆ ಹುಟ್ಟಾಗಿಂದ ಚಿನ್ನದ ಚಮಚದಲ್ಲಿ ಸ್ಕಾಚ್ ಕುಡಿತಾ ಇರೋ ನಮಗೆಷ್ಟೇ ಇರ್ಬೇಕು? 4 ಗೋಡೆಗಳ ಮಧ್ಯೆ ನಮ್ಮ ಭವಿಷ್ಯನ ಬರೆದು ನೀನು ಬೇಷನ್ಸ್ಕೊಂಡಿರ್ಬೋದು, ಆದ್ರೆ ಈಗ 4,000 ಜನಗಳಿದ್ರು ನಿನ್ನ ಹಣ ಬರೋಣ ನಾವು ಬರಿತೀವಿ. ಬಿಹೇವ್ ಯುವರ್ ಸೆಲ್ಫ್. ಲೆಕ್ಚರರ್ ಹತ್ರ ಬಿಹೇವ್ ಮಾಡೋ ರೀತಿನ ಕಂಡಿದ್ದೀನಿ ಬಿಡಲೇ. ಯಾರ ನೀನು? ನಾನ್ ಯಾರಾದ್ರೂ ನಿಮ್ಗೇನ್ರು? ಪುಣ್ಯದ ಕೆಲ್ಸಕ್ಕೆ ಕೈ ಹಾಕಿದಿರಾ? ಮುಂದುವರಿಸಿ. ತಪ್ಪು ಮಾಡಿದವ್ರ ಜನ್ಮ ಕೊಟ್ಟ ತಾಯಿನೇ ಆಗ್ಲಿ, ಒಡ ಹುಟ್ಟದ ಅಕ್ಕ ತಂಗಿನೇ ಆಗ್ಲಿ, ಮುಲ್ಲಾಜಿಲ್ದ ಸೀರೆನ ಬಿಚ್ಚಬೇಕು. ಕನಿಕರ ತೋರಿಸಿದವ್ರ ಮನನ ಹರಜಾಕ್ಬೇಕು. ಆಗ್ಲೇ ನೆತ್ತಿಗತ್ತಿರೋ ಪಿತ್ತ ಕಡಿಮೆ ಆಗೋದು. ಏಯ್, ಬಿಶ್ವ ಸೀರೆನ. ಅಪ್ಪ ಪುಣ್ಯಾತ್ಮ, ಬೀದಿಲಿ ಒಂದ್ ಹೆಣ್ಣಿನ ಮಾನ ಹರಾಜಾಗ್ತಾ ಇದ್ರೆ ಸೀರೆ ಬಿಚ್ಚು ಅಂತ ಕುಮ್ಮಕ್ ಕೊಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಅಕ್ಕ ತಂಗಿರ್ ಜೊತೆ ಹುಟ್ಟಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗಿರೋದು. ನೀನೆಲ್ಲೋ ಒಂಟಿಗುಳಿ ಅನ್ಸುತ್ತೆ. ನಿನ್ಗೆಲ್ಲಿ ಬರ್ಬೇಕು ಕನಿಕರ? ನಿನ್ ಕೈಲಿ ತಾಕತ್ತಿದ್ರೆ ಹೋಗಿ ಕಾಪಾಡಯ್ಯ. ಅದನ್ ಬಿಟ್ಟು ಮಾನ ಹರಾಜ್ ಹಾಕು ಅಂತ ಹೇಳ್ತಿದ್ಯಲ್ಲ, ನೀನೊಬ್ಬ ಗಂಡ್ಸ. ಯಾಕೆ ನೀನ್ ಗಂಡ್ಸಲ್ವಾ? ಜಟ್ಟಿ ತರ ಮೀಸೆ ಹೊತ್ಕೊಂಡು ಮೈ ಬೆಳೆಸ್ಕೊಂಡು ನಿಂತಿದ್ಯಲ್ಲ, ಆ ಪೌರುಷ ನಿನಗಿಲ್ವಾ? ಇಲ್ಲಿರೋ ಒಬ್ಬೊಬ್ಬರನ್ನು ಕತ್ತರಿಸಿದ್ರೆ 4 ಜನ ಹಾಳಾಗ್ತೀರಾ. ನೀವ್ ಯಾರು ಗಂಡ್ಸೆ ಅಲ್ವಾ? ಇಲ್ಲ ಯಾವ ತಾಯಿ ನಿಮ್ಮ ಗಂಡ್ಸು ಅಂತ ಹೇಳಿ ಅಲ್ವಾ? ಏನಮ್ಮ ಅಂದೆ? ಅಕ್ಕ ತಂಗಿರ ಜೊತೆ ಹುಟ್ಟಿದ್ರೆ ಅವ್ರ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು ಅಂದಲ್ಲ. 4 ಮಕ್ಕಳಿಗೆ ಜನ್ಮ ಕೊಟ್ಟು ತಾಯಿ ತರ ಕಾಣ್ತೀಯ. ನಿನಗೆ ಆ ಕಿಚ್ಚು ಹುಟ್ಟಲಿಲ್ಲ ಅಂದ್ಮೇಲೆ ನನಗೆ ಹೇಳಿದಮ್ಮ ಬರ್ಬೇಕು? ಊರ್ ಹಾಳು ಮಾಡೋ ವಿಚಾರಕ್ಕೆ ರೋಷ ಆವೇಶಗಳನ್ನ ಒಟ್ಟು ಮಾಡ್ಕೊಂಡು ದೊಂಬಿ ಗಾಟಿ ಅಂತ ಮಾಡ್ತೀರಾ. ಸಮಾಜಕ್ಕೆ ಅನಿಷ್ಟವಾಗಿರೋ ಇಂಥವ್ರನ್ನ ಹೊಸಗ ಶಕ್ತಿ ನಿಮಗಿಲ್ವಾ? ಅದೇ ನಿಮ್ ಒಡ ಹುಟ್ಟದ ಅಕ್ಕನ ತಂಗನಾಗಿದ್ರೆ ನಿಮ್ ಪ್ರಾಣ ಕೊಟ್ಟಾದ್ರೂ ಅವ್ರ ಮಾನ ಕಾಪಾಡ್ತಿದ್ರಿ. ಇವಾಗ ಯಾಕೆ ಆ ಗಾಂಡುಗಳ ತರ ಸುಮ್ಮನೆ ನಿಂತಿದ್ದೀರಾ? ಮಜಾ ತಗೊಳಕ್ ಮತ್ತೆ ಇಂಥ ಅವಕಾಶ ಸಿಗಲ್ಲ ಅಂತನಾ? ಇಲ್ಲಿರೋ ಒಬ್ಬೊಬ್ರು ಒಂದೊಂದು ಎಕರೆ ಸಾಕು, ಇವರೆಲ್ಲ ನೆಲಕಸ್ತಾರೆ. ಒಂದೇ ಮಾತ್ರ ಮತ್ತೆ 100 ಜಾತಿನ ಒಟ್ಟು ಮಾಡಿ ಬ್ರಿಟಿಷ್ ಬಂದೂಕೆ ಎದೆ ಕೊಟ್ಟು ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಕ್ಕೆ
ಸಾರ್ಥಕವಾಯ್ತು ನಮ್ ಜನ್ಮ. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡ್ರು ಇಲ್ಲಿ ಯಾರು ಬಂದು ಕಾಪಾಡಲ್ಲಮ್ಮ. ನಾವು ನಮ್ ಜನ ನಮ್ ದೇಶ ಅನ್ನೋ ಕಾಲ ಸ್ವಾತಂತ್ರ್ಯ ಬಂದಾಗ್ಲೇ ಸಮಾಧಿ ಆಗೋಯ್ತು. ಸರಿಗೆ ಎಳಿತಿದ್ರೆ ಸಂಧಿ ಮೂಲ ಎಲ್ಲಿ ಕಾಣುತ್ತೆ ಅಂತ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾರೆ. ಸೀರೆ ಬಿಸ್ಕೊಂಡು ಲೂಳೆ ಅಂತ ಊರಿಗೂ ಟಾಟ ಮಾಡ್ತಾರೆ. ಇಂಥವ್ರ ಮುಂದೆ ನೀನ್ ಕಣ್ಣೀರು ಸಂಕಟ 3 ಕಾಸು ಬೆಲೆ ಬಾಳಲ್ಲಮ್ಮ. 4 ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳ ಭವಿಷ್ಯನ ರೂಪಿಸ್ಬೇಕಾದ ನೀನು ಇಂಥವ್ರ ಕೈಗೆ ಸೀರೆ ಕೊಡ್ತಾ ಹೋದ್ರೆ ಪೆನ್ನು ಪೇಪರ್ ಹಿಡಿದು ಮಾತ್ರಕ್ಕೆ ರಾಮಾಯಣ ಮಹಾಭಾರತನೇ ಬರಿಬೇಕು ಅಂತ ಯಾವ ನನ್ನ ಮಗ ಹೇಳ್ದ? ಹೆಣ್ಣು ಒಳಿದರೆ ನಾರಿ ಮುನಿದರೆ ಮಾರಿ ಅಂತ ನಿನಗೆ ಗೊತ್ತಿಲ್ಲ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹುಟ್ಟಿದ ನಾಡಲ್ಲಿ ನೀನು ಒಂದು ಹೆಣ್ಣಾಗಿ ಹುಟ್ಟಿದ್ಯಾ. ಅವರಲ್ಲಿ ಇದು ಕಿಚ್ಚು ನಿನಗಿಲ್ವಾ? ಹೆಣ್ಣು ಜಗತ್ತಿನ ಮಹಾಶಕ್ತಿ ಅಂತ ನಿನಗೆ ಗೊತ್ತಿಲ್ವಾ? ಅಸಾಧ್ಯರ ಮಾತಾಡಲಿಲ್ಲ ಅಂತ ನೀನು ತಿಳಿದಿಲ್ವಾ? ಮಾನ ಅನ್ನೋದು ಬೆಲೆ ಕಟ್ಟಲಾದ ರತ್ನ ಅನ್ನೋ ಗಂಧ ನಿನಗಿದ್ರೆ ನಿನ್ನಲ್ಲಿರೋ ರೋಷ ಆವೇಶಗಳನ್ನ ಒಟ್ಟು ಮಾಡ್ಕೊಂಡು ಇಷ್ಟು ಜನಗಳ ಮಧ್ಯೆ ಅರಾಜಕತೆ ನಿನ್ನ ಮಾನನ ನೀ ಕಾಪಾಡ್ಕೊ. ಇಲ್ಲ ಅಂದ್ರೆ ಸಾಯಿ. Ah!